ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗ ಟೈಮ್ ಆಗಿದೆ 11 ಗಂಟೆ. ಇವಾಗ ಅರ್ಕಲಗೂಡು ಕಡೆ ಹೋಗ್ತಾಯಿದ್ದೀನಿ. ಅರ್ಕಲಗೂಡು ಅಂದರೆ ಹಂಗೆ ರಾಮನಾಥ್ಪುರ ಸೈಡ್ ಹೋಗೋಣ ಅಂತ. ವೆದರ್ ಚೆನ್ನಾಗಿದೆ ಅಂತ ಅಪ್ಡೇಟ್ ಬಂತ, ಹಾಗಾಗಿ ಹೋಗ್ತಾಯಿದ್ದೀನಿ. ನಮ್ಮ ವಿಜಯ್ ಅಂತ ಇದ್ದಾರೆ, ಅವ್ರನ್ನೂ ಪಿಕ್ ಮಾಡ್ಕೊಂಡು, ಅವರು ಇವತ್ತು ಕೆಲಸಕ್ಕೆ ಹೋಗಿಲ್ಲ, ಸೊ ಅವ್ರನ್ನ ಕರ್ಕೊಂಡು ಈಗ ಹೋಗಬೇಕು. ಬನ್ನಿ ಹೋಗೋಣ ಅಂತ. ಅವಾಗವಾಗ ವ್ಲಾಗ್ ಬಿಡಬೇಕು ಅಂತ ಡಿಸೈಡ್ ಮಾಡೋದ್ರಿಂದ ಅಲ್ಲಲ್ಲಿ ಇಲ್ಲಿ ಹೋಗ್ತಾಯಿದ್ದೀನಿ. ವ್ಲಾಗು ಮಾಡೋದಲ್ಲೇ ಹೋಗೋಣ ಅಂದ್ಕೊಂಡೆ, ಬಟ್ ಇರಲಿ ಹೋಗ್ತಾಯಿದ್ದೀನಲ್ಲ ಅಂತ. ತುಂಬ ಕಡೆ ಹೋಗಿದ್ದೀನಿ ಇತ್ತೀಚೆಗಂತೂ, ಬಟ್ ವ್ಲಾಗ್ ಮಾಡಿಲ್ಲ ಅಷ್ಟೇ. ಅಂದರೆ ಅಷ್ಟೊಂದು ಕಂಟೆಂಟ್ ಮಜವಾಗಿರಲ್ಲ ಅಂತ ಅಂದ್ಕೊಂಡು ನಾನು ಮಾಡ್ತಿರಲಿಲ್ಲ. ಇನ್ನು ಹೋದಾಗೆಲ್ಲ ಮಾಡ್ತೀನಿ, ಒಂಚೂರು ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಂತೆ. ಬನ್ನಿ ಹೋಗೋಣ. ಎಕ್ಸಾಕ್ಟಿಗೆ MG ರೋಡ್ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ವಿಜಯ್ ಅವ್ರನ್ನ ವಾಸನೈಕೇರ್ ಹತ್ರ ಇದ್ದಾರಂತೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋಣಂತೆ. ಬನ್ನಿ. ಸೊ ಇಲ್ಲಿಂದ ಈ ಸ್ಟ್ರಕ್ಚರ್ ಚೂರು ಚೆನ್ನಾಗಿದೆ ಅರ್ಕಲಗೂಡು. ಅಲ್ಲಿವರೆಗೂ ಬರೋದು ಅಷ್ಟೊಂದು ಮಜಾ ಬರೋಲ್ಲ, ಇಲ್ಲಿಂದ ಮಜಾ ಅಂದ್ಕೊಳ್ಳಿ. ಅರಕೆಲ್ಲಗೂಡು ಇದೇ ರೋಡಲ್ಲಿ ಹೇಳಿದ್ನಲ್ಲ ಕೇರಳ ಪ್ಲ್ಯಾನ್ ಮಾಡಿದ್ವಿ ಅಂತ. ಸೊ ಹೆಂಗೂ ಹೋಗ್ಬೋದಿದ್ದು, ಹೆಂಗಾರು ಹೋಗೋದಿದ್ದು. ಸೂನ್ ವಿ ಟ್ರೈ ಟು ವಿಸಿಟ್ ಕೇರಳ, ಮಡಿಕೇರಿ, ಎವ್ರಿವೇರ್. ಮಾನ್ಸೂನಲ್ಲಿ ಇನ್ನು ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಬಿಸಿಲು ಇದೆ, ಚಿಲ್ ವೆದರ್ ಇದ್ದರೆ ಸಾಕು ಹೋಗೋತ್ತಿಗೆ. ಸಂಜೆ ಮೇಲೆ ನಮ್ಮ ಹಾಸನಲ್ಲಿ ಮೋಡ ಆಗುತ್ತೆ, ಒಂದು ಸ್ವಲ್ಪ ಮಳೆ ಬಂದೇ ಬರ್ತಾಯಿದೆ ಒಂದು ವೀಕಿಂದ. ಇಲ್ಲಾಂದರೆ ಫುಲ್ಲು ಬ್ಲ್ಯಾಕ್ ಕ್ಲೌಡ್ಸ್ ಆಗುತ್ತೆ. ಸೊ ಅದೊಂದೇ ಸಮಾಧಾನಕರ ವಿಷಯ. ನಮಗೆ ಕೂಲಾಗಿದ್ದರೆ ವೆದರ್ ಸಾಕು. ಮಳೆ ಬರಲಿಲ್ಲ ಅಂದರೂ ಫುಲ್ ಬ್ಲ್ಯಾಕ್ ಮೋಡ ಇರ್ತಾವಲ್ಲ, ಕಾರ್ ಮೋಡ ಕವಿದ ವಾತಾವರಣ ಆಲ್ವೇಸ್ ಬೆಸ್ಟು. ಗೊರ್ರೋ ಡ್ಯಾಮ್ ಕಾಣ್ತಾ ಇದೆ. ಬ್ಯಾಕ್ ವಾಟರ್ಸಲ್ಲಿ ನೀರು ಕಮ್ಮಿ ಆಗಿದೆ, ಈಗ ಜಸ್ಟ್ ನೋಡಿದ್ವಿ, ಬಟ್ ಕ್ಯಾಮ್ರಾ ಆನ್ ಮಾಡಲಿಲ್ಲ. ಮುಂದೆ ಹೋಗಿ ತೋರಿಸ್ತೀನಂತೆ. ಇನ್ ಕೇಸ್ ನೀವು ಫುಲ್ಲು ಗೊರ್ರೋ ಡ್ಯಾಮಿಂದ ವ್ಲಾಗ್ ನೋಡಬೇಕು ಅಂದರೆ ಅದು ವ್ಲಾಗ್ ಇದೆ. ಹಾಗೆ ಶೆಟ್ಟಿಹಳ್ಳಿ ಚರ್ಚ್ ಆಗಿರ್ಬೋದು, ಮತ್ತು ಹಾಲ್ವಾಗ್ಲಿರ್ಬೋದು, ಎಲ್ಲ ವ್ಲಾಗ್ ಮಾಡಿದ್ದೀನಿ ಒಂದ್ಸತಿ. ಹೋಗಿ ನೋಡಿ, ಚೆನ್ನಾಗಿದೆ, ಮಸ್ತಾಗಿದೆ. ಅದ್ರ ಜೊತೆಗೆ ಹೊರನಾಡು ಸೀರೀಸ್ ಆಗಿರಲಿ, ಚಿಕ್ಕಮಂಗ್ಳೂರು ಸೀರೀಸ್ ಆಗಿರಲಿ, ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್. ಬಟ್ ಚೆನ್ನಾಗಿದೆ ನೋಡಿ, ಏನೋ ಒಂಥರ ನೋಡ್ಬೇಕನ್ಸಿದ್ರೆ ನೋಡಿ, ಬಲವಂತ ಏನಿಲ್ಲ. ಬಟ್ ನಾನು ಯಾವಾಗಲೂ ಮಳೆಗಾಲದಲ್ಲೇ ಮತ್ತೆ ವ್ಲಾಗ್ಗಳು ನೋಡೋದು. ಬೇಸಿಗೆಗಾಲದಲ್ಲಿ ನೋಡೋಕೆ ಮಜಾ ಬರೋಲ್ಲ, ಮಳೆಗಾಲದಲ್ಲಿ ಕುತ್ಕೊಂಡು ನೋಡ್ಬೇಕು, ಅವಾಗ ಮಸ್ತ್. ಎಕ್ಸಾಕ್ಟ್ ಇನ್ನೊಂದು 2 ಕಿಲೋಮೀಟ್ರ್ ಒಂದು ಕಳಿಯಂಗೆ ಗುರು ಮೈ ಮೇಲೆ ನಿಂತಾರೆ ಕಳ್ಳನ ಮಕ್ಕಳೆಲ್ಲ. ಈಗ ಒಂದು ಎಕ್ಸಾಂಪಲ್ ಈಗ ನಾನು ನೋಡಿದ್ದು, ವೈ ಶುಡ್ ವಿ ವೇರ್ ಹೆಲ್ಮೆಟ್ ಆಲ್ವೇಸ್ ಆನ್ ಹೈವೇ ಆರ್ ಲಾಂಗ್ ರೋಡ್ಸ್ ಅನ್ನೋದು ಮ್ಯಾಂಡ್ರೇಟ್ರಿ. ಅದು ಮ್ಯಾಂಡೇಟ್ರಿಯಾಗಿ ಯೂಸ್ ಮಾಡಲೇಬೇಕು ಹೆಲ್ಮೆಟ್. ಸುಮ್ಮನೆ ಹೆಂಗೆ ಗುರು, ಬೇಕಾದ್ರೆ ಸಿಟೀಲಿ ಅಂದರೆ ಸಣ್ಣ ಪುಟ್ಟ ರೋಡ್ಗಳು ಹಂಗೆ ತಿರ್ಗಾಡಿ, ಇನ್ ಕೇಸ್ ವಿ ನೀಡ್ ಟು ವಿಸಿಟ್ ಔಟ್ಸೈಡ್ ಅಂತ ಹೋದರೆ ಒಳ್ಳೆ ಶೂ, ಒಳ್ಳೆ ಗೇರ್ಸು, ಒಂದು ಹೆಲ್ಮೆಟ್ ಇರಲೇಬೇಕು. ಬಿಕಾಸ್ ಆಫ್ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಕ್ಸಾಕ್ಟಿಗೆ ಕಲ್ಲಿಂಗ್ ಆರು ಬಂತು, ನನ್ನ ಕಾಲ ಮೇಲೆ ಬಿಂತು, ಬಟ್ ಚೂರಲ್ಲೇ ಇದ್ರ ಹತ್ರ ಚೂರು ತಾಕ್ತು ಕಲ್ಲು. ಅಂದರೆ ಕಾಣ್ತಿರ್ಬೋದಲ್ಲ ವೈಟ್ ಇದೆ, ಆಮೇಲೆ ತೋರಿಸ್ತೀನಂತೆ. ಏನಿಲ್ಲ, ಆ ಕಡೆನೂ ಒಂದು ಕಾರ್ ಪಾಸ್ ಆಯಿತು, ಸಣ್ಣ ಕಲ್ಲು ಅಷ್ಟೇ. ಆರು ಬಂದು ಹಿಂಗೆ ಹೊಡಿತು, ಕಾಲಿಂಗ್ ಎತ್ಕೊಳ್ಳೋಕೆ ಅಷ್ಟೊತ್ತಿಗೆ ಬಿತ್ತು. ಸೊ ಆಲ್ವೇಸ್ ಹಾಕ್ಲೇಬೇಕಾಗುತ್ತೆ. ಸುಮ್ಮನೆ ಏನು ಗುರು ದುಡ್ಡು ವೇಸ್ಟು ಅದು ಇದು ಅಲ್ಲ. ಯಾಕಂದರೆ ಸಣ್ಣ ಸಣ್ಣ ಕಲ್ಲು ಸ್ಪೀಡಲ್ಲಿ ಇದ್ದಾಗ ನಿಮಗೆ ಬಿತ್ತು ಅಂದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅಷ್ಟೇ ಹೇಳ್ಬೇಕಿತ್ತು, ಹೇಳಿದೆ ನೋಡಿ. ಹೆಲ್ಮೆಟ್ಟು ಸಣ್ಣ ಪುಟ್ಟ ಕಡೆ ಹಾಕ್ದವ್ರು ಪರವಾಗಿಲ್ಲ. ನಾವು ಹೈವೇಲಿ ಹೋಗ್ತಾಯಿದ್ದೀವಿ, ಬೇರೆ ಕಡೆ ಹೋಗ್ತಾಯಿದ್ದೀವಿ ಅಂದರೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ಲು ವೆಸ್ಟರ್ನ್ ಘಾಟ್ ಕಡೆ ಹೋಗ್ತಾ ಇರ್ತೀವಿ, ನಿಮ್ಮ ಮಿಸ್ ಆಗಿ ಸಣ್ಣ ಕಲ್ಲೇ ಜಾರಿ ತಲೆ ಮೇಲೆ ಬೀಳ್ಬೋದು. ಸಣ್ಣ ಒಂದು ಇಷ್ಟಿದ್ದ ಬಿದ್ದರೆ ಸಾಕು, ತೂದಾಗುತ್ತೆ ಮೇಲಿಂದ ಬಿದ್ದರೆ ನೀವು ಹೋಗೋ ಸ್ಪೀಡಿಗೆ. ಸೊ ಆಲ್ವೇಸ್ ಒಳ್ಳೊಳ್ಳೆ ತುಂಬ ದೂರ ಹೋಗ್ತಾಯಿದ್ದೀವಿ ಅಂದರೆ, ಅಥವಾ ಹೈವೇಗೆ ಬರ್ತಾಯಿದ್ದೀವಿ ಅಂದರೆ ಕಂಪಲ್ಸರಿ ನಾವು ಹೆಲ್ಮೆಟ್ ಹಾಕೋದಾಗಲಿ, ಒಂದೊಳ್ಳೆ ಶೂ ಹಾಕೋದಾಗಲಿ, ಇಲ್ಲಾಂದರೆ ಒಂದು ಒಳ್ಳೆ ರಫ್ ಆಗಿರೋ ಜಾಕೆಟು ಹಾಕಂದರೆ ಬೆಸ್ಟು ನನ್ನ ಪ್ರಕಾರ. ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಮಿ ರೈಟ್ ನಾವು. ನಾನು ಬರೀ ಹೆಲ್ಮೆಟ್ ಇರೋ ಸಾಕು, ಏನು ಶೂ, ನನಗೂ ಶೂ ಕಂಫರ್ಟಬಲ್ ಆಗೋಲ್ಲ. ಸೊ ಶೂನು ತಗೋಬೇಕಾಗ್ಬೇಕಾಗುತ್ತೆ. ಅದನ್ನೇ ಈಗ ನಿಮ್ಗೆ ಹೇಳ್ಬೇಕನ್ನಿಸ್ತು, ಹೇಳಿದೆ. ಸೊ ಬನ್ನಿ ಹೋಗೋಣ ಅಂತ. ಯಾರ್ದಾರು ಮದುವೆ ಊಟ ಮಾಡ್ಬೋದಿತ್ತು. ಇವಾಗ ಹೆಂಗಿದ್ರು ಡ್ರೆಸ್ ಆಗಿದ್ವಿ, ಈ ಥರ ಬೋರ್ ಆಗ್ತಾಯಿದ್ದಪ್ಪ ಈ ರೋಡ್ ಯಾಕೋ. ಸೊ ಇದೇ ದೂರ ಮೋಟ್ರಾಡಿ. ಸೊ ಬನ್ನಿ ಹೋಗೋಣ. ಈಗ ಇನ್ನೊಂದು 15 ಕಿಲೋಮೀಟರ್ಸ್ ಇರ್ಬೋದು. ಗೂಗಲ್ ಮ್ಯಾಪ್ ಪ್ರಕಾರ 35-60 ಇತ್ತು, ಅಂದರೆ 15 ಕಿಲೋಮೀಟರ್ಸ್ ಇದೆ. ಬಟ್ ಇಲ್ಲ, 25 ಕಿಲೋಮೀಟರ್ ಹೇಳಿ ಕರೆಕ್ಟಲ್ಲ. ಬನ್ನಿ ಹೋಗೋಣ, ನಿಧಾನಕ್ಕೆ ಹೋಗ್ಬಿಟ್ಟು ಬರೋಣ. ಈಗೆಲ್ಲ 1 ಗಂಟೆ ಆಗಿದೆ, ಒಂದು 1:30 ಹೋಗ್ತೀನಿ.
ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು 3 ಹಂಗೆ ರಿಟರ್ನ್ ಟು ಹಾಸನ ಅಂತ ಹೋಗೋದು ಅಷ್ಟೇ. ವಾಟ್ ಹ್ಯಾಪನ್ ಫಾರ್ ಮೈ ಗೋಪ್ರೋ, ಏನು ಹ್ಯಾಂಗ್ ಆಗ್ತಾ ಕೂತಾಯ್ತಪ್ಪ ಸರಿಯಾಗಿ. 11 ಯಾ ವಿ ಆರ್ ಇನ್ ರಾಮನಾಥ್ಪುರ್. ಅಲ್ಲಿ ಬಿಡಿಸಿದೆ, ಈ ಕಡೆ ಅದು ಪಟ್ಟಾಭಿರಾಮ ದೇವಸ್ಥಾನ. ಬಂದಿದ್ದೀವಿ ರಾಮನಾಥ್ಪುರ ದೇವಸ್ಥಾನಗಳಿಗೆ ಹೋಗೋಕ್ಕೆ. ಬಟ್ ಕಂಫರ್ಟ್ ಅನ್ನೋದೇ ಇಲ್ಲ ಗುರು. ಸ್ಲಿಪ್ಪರ್ ಬಿಡೋಕೆ ಅವ್ರು ಬಿಡಬೇಡಿ ಅಂತಾರೆ, ಬಿಡಿ ಅಂತಾರೆ, ಹೆಲ್ಮೆಟ್ ಇಲ್ಲಿಟ್ಟು ಹೋಗಿ ಅಂತಾರೆ. ಯಪ್ಪ ನಿಮ್ಮ ಮಾತು ನೀನು ಕೇಳ, ಸೈಲೆಂಟಾಗಿ ಇರ್ಬೇಕು. ಏನಂತೀರ, ಬೇಕಂದ್ರೆ ತಾಂತೀವಿ, ಬೇಡ ಅಂದ್ರೆ ಬಿಡ್ತೀವಿ. ಸೊ ಎಲ್ಲರೂ ತಗೊಳ್ಳಿ ಅಂತ ಹಿಂಸೆ ಮಾಡೋಕ್ಕೆ ಹೋಗಬಾರ್ದು. ಹೆವಿ ಬಿಸಿಲೈತೆ, ಎಷ್ಟೋ ವರ್ಷಗಳ ನಂತರ ಬರ್ತಾ ಇರೋದು. ಬಟ್ ಯಾರು ಗೌಗಲ್ ಅಂತಾರೆ, ಅದಪ್ಪ ನಾನು ಅವಾಗ ಸಣ್ಣನಿದ್ದಾಗ ಬಂದಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಎಲ್ಲ ಮರ್ತೋಗಿದ್ದಾವೆ. ಇಲ್ಲೊಂದು ಸ್ವಲ್ಪ ಹೊತ್ತಿದ್ದು ಊಟ ಮೇಲೆ ದೇವಸ್ಥಾನಕ್ಕೆ ಇನ್ನೊಂದು ಯಾವುದೋ ಚೆನ್ನಾಗಿದೆ ಲೊಕೇಶನ್, ಅಲ್ಲಿ ಹೋಗೋಣ ಅಂತೀವಿ. ಮೊನ್ನೆ ಪ್ರಜ್ವಲ್ ಅವರು ಮೊನ್ನೆ ವಿಡಿಯೋ ಕಳಿಸಿದ್ರು ಅದು. ಸೊ ಹಾಗಾಗಿ ಅದು ಚೆನ್ನಾಗಿತ್ತಲ್ಲ ನೋಡೋಕ್ಕೆ, ಇನ್ನೊಂಥರ ಪೀಸ್ ಥರ ಇತ್ತು. ಸೊ ಬರ್ತಿದ್ದೀನಿ ಅದು ನೋಡೋಕ್ಕೆ ಅಂತಾನೆ. ಬನ್ನಿ ಇಲ್ಲಿ ನೋಡ್ಕೊಂಬಿಟ್ಟು ಹೋಗೋಣ ಅಂತ. ಒಂದು ಸ್ವಲ್ಪ ಅಲ್ಲೇನು ನೋಡ್ತಾ ಇದ್ದೀರಾ, ಇದೇ ಗೌಗಲ್ಲು. ಬಟ್ ವಾಟ್ ಈಸ್ ದ ಸ್ಪೆಷಲ್ ಡ್ಯೂಡ್? ಬಟ್ ಹೋದಾರಲ್ಲ ಅದ್ರಲ್ಲಿ ಈ ಕಡೆಯಿಂದ ನುಗ್ಗಿ, ಇಲ್ಲಿ ಕಾಣ್ತಾನೆ ಇಲ್ವಲ್ಲ ಬೆಳ್ಳು ನಂದು, ಈ ಕಡೆಯಿಂದ ನುಗ್ಗಿ ಆ ಕಡೆಯಿಂದ ಬರ್ತಾರೆ. ಸೊ ನಾನು ಸಣ್ಣನಿದ್ದಾಗ ಸಿದಿನ ಇಲ್ಲೋ ಗೊತ್ತಿಲ್ಲ, ನನಗೆ ಗೊತ್ತಾಗಲ್ಲ ಯಾವಾಗ ಬಂದಿದೆ ಅಂತ. ಬಟ್ ಒಂದ್ಸತಿ ಬಂದಿದ್ದೆ, ಬಟ್ ಎಲ್ಲ ಈ ಜುಮ್ತಾ ಇದ್ದಾರೆ ಎಲ್ಲ. ಬಟ್ ಇನ್ನೊಂದು ಬೇಜಾರಾಗೋದಂದರೆ ಈ ಪ್ಲಾಸ್ಟಿಕ್ಗಳು, ಹಿಂಗೆ ಬಟ್ಟೆಗಳು ಹೆಂಗೆ ಇದು ಮಾಡ್ಬೇಕಂತಾನೆ ಗೊತ್ತಾಗಲ್ವಲ್ಲ ಗುರು. ಫಿಶ್ ಅಲ್ಲ, ಬಟ್ಟೆಗಳು ಎಷ್ಟೊಂದು ಇದಾವೆ ನೋಡೋದು, ಬಂದವ್ರು ಹಿಂಗೆ ಆಗೋದು. ಅದಕ್ಕೆ ಹೇಳಿದ್ದು ಬರ್ತಾ ಆಗಿನ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತೀವಿ. ಡಿಸಿಪ್ಲಿನ್ ಏನು ಮಾಡ್ತೀರಾ, ಚೆನ್ನಾಗಿ ಇಟ್ಕೋಬೋದಪ್ಪ. ಹಿಂಗೆ ನೋಡಿ ಎಷ್ಟು ಗಲೀಜು ಹೆಂಗೆ ಕಾಣುತ್ತೆ ಅಸಹ್ಯವಾಗಿ, ಬೇಜಾರಾಗುತ್ತೆ ನಿಜವಾಗ. ಅಣ್ಣ ಜಂಪ್ ಹೊಡಿತಾ ಇದೆ ನೋಡಿ ಅಣ್ಣ. ಇನ್ನೊಂದು ಯಾವನಾರು ಸೈಕ್, ನಮಗೆ ಈಜು ಹೊಡಿಯೋಕೆ ಬರಲ್ಲ, ನಮಗೇನು ಬರಲ್ಲ. ವಿಜಯ್, ವಾಟ್ ಯುವರ್ ನೇಮ್? ಮೈ ನೇಮ್ ಇಸ್ ವಿಜಯ್. ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಏನು ತಗೊಬಿಡ್ತಾನೆ ನನಗೆ ಕ್ಯಾಮ್ರಾ. ಒಳಗೆ ಹೋಗಿ ಬನ್ನಿ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನ್ಸುತ್ತೆ. ಒಳಗಡೆ ಹೋಗಿ ಬಂದು ಸಿಗ್ತೀನಿ. ಒಳಗಡೆ ಏನು ಕ್ಯಾಮ್ರಾ ಆನ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನೋಡ್ಕೊಂಡ್ವಿ, ಬಂದ್ವಿ, ಒಂದು 2 ನಿಮಿಷ ನಿಂತ್ಕೊಂಡು. ಪೀಸ್ಫುಲ್ ಆಗಿ ನಮ್ಮ ಕಡೆ ಜನ ಇಲ್ದಾಗಲೇ ನೆಮ್ಮದಿ. ಅಂದರೆ ಎಲ್ಲರೂ ಹೇಳೋಕ್ಕೆ ಪ್ರಕಾರ ಏನಂದರೆ, ಜನ ಜಾಸ್ತಿ ಇದ್ದಾಗ ವೈಬ್ರೇಷನ್ ಅಂದರೆ ಆ್ಯಕ್ಟಿವೇಶನ್ ಜಾಸ್ತಿ ಇರುತ್ತೆ. ನೀವೇನೇ ಕೇಳ್ಕೊಂಡ್ರೆ ಬೇಡ್ಕೊಂಡ್ರು ಅವಾಗ ಬೇಗ ತಲುಪುತ್ತೆ ದೇವ್ರಿಗೆ ಅಂತ ಹೇಳ್ತಾರೆ. ಬಟ್ ಜನ ಯಾವಾಗ ಜಾಸ್ತಿ ಇರ್ತಾರೆ ಅವಾಗ ದೇವಸ್ಥಾನದಲ್ಲಿ ಒಳ್ಳೆ ವೈಬ್ಸ್ ಇರುತ್ತೆ ಅಂತಾರೆ. ಬಟ್ ಹೌದು ಇರುತ್ತೆ, ಬಟ್ ನಮಗೆ ಪೀಸಾಗಿ ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಪೀಸಾಗಿ ಇದು ಮಾಡಿದ್ವಿ. ಇನ್ನೊಂದು 2 ದೇವಸ್ಥಾನ ಇದ್ದಾವೆ, ಹಂಗೆ ವಿಸಿಟ್ ಮಾಡಿಬಿಟ್ಟು ಹೋಗೋಣ ಅಂತೆ. ಇದು ಇಲ್ಲಿ ಆ ದೇವ್ರು ಇದ್ದಿದ್ದು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಕಾಣ್ತಾ ಇಲ್ಲ, ಬಾಗ್ಲು ಹಾಕಿದ್ದಾರೆ ದೇವಸ್ಥಾನ. ಬಟ್ ಆಗಲೇ ತೆಗ್ದಿತ್ತು, ಅಲ್ಲಿಗೆ ಹೋಗಿ ಬರೋತ್ತಿಗೆ ಕ್ಲೋಸ್ ಆಗಿದೆ. ನೋಡೋಣ ಆಮೇಲೆ ಏನಾರು ಓಪನ್ ಇದ್ದರೆ ಹೋಗ್ಬಿಟ್ಟು ಹೋಗ್ತೀನಿ. ಶ್ರೀರಾಮನವಮಿ ಸಂಗೀತ ರಾಮನ ದೇವಸ್ಥಾನ ರೇರು, ಎಲ್ಲ ಕಡೆನೂ ಇರೋದು. ರಾಮನ ದೇವಸ್ಥಾನ ಜಾಸ್ತಿ ಇಲ್ಲಕ್ಕೆ ಇಲ್ಲ, ರೇರು. ಪಟ್ಟಾಭಿರಾಮ ಅಂದ್ರೆ ಅದೇ ರಾಮ, ಎಲ್ಲ ರಾಮ. ಪಟ್ಟಾಭಿಷೇಕ ಮಾಡ್ತಾರಲ್ಲ ಆ ಟೈಮಲ್ಲಿ ಆಮೇಲೆ ಬಂದು ಹೋಗ್ತೀವಂತೆ. ಅಣ್ಣ ಎಲ್ಲೋದ ಇಷ್ಟು ಬೇಗ? ಅಲ್ಲಿ ನಿಲ್ಸ್ಕೊಂಡಿದ್ದಾನೆ. ಹತ್ತುಗಳು ಅಂತ ಏನು ಇದು ಮಾಡಿಬಿಡ್ತಾರೆ ಅಂದರೆ ಅಪ್ಪ. ಇಲ್ಲೊಂದು ರಾಮಂದು ಇದೆಯಲ್ಲ, ಎಷ್ಟಿದ್ದಾವೆ ರಾಮಂದು? ಹಾಸನದಲ್ಲಿ 2 ಇದ್ದಾವೆ ರಾಮನ ದೇವಸ್ಥಾನ. ಒಂದು ನನಗೆ ಗೊತ್ತಿರೋಂಗೆ ಸಾಲ್ಗಾಮಿ ಗೇಟಲ್ಲಿ ಒಂದಿದೆ, ಈಗ ಅದು ಆಗ್ತಾಯಿದೆ. ಮತ್ತು ಇನ್ನೊಂದು KR ಮಾಲ್ ಇದೆ. ಸೊ ಬನ್ನಿ ಹೋಗೋಣ. ಇನ್ನೊಂದು ಲೊಕೇಶನ್ ಇದೆ, ಅಲ್ಲಿ ಹೋಗೋಣ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ಬರ್ತಿತ್ತಲ್ಲ, ಐ ಡೋಂಟ್ ನೋ ವೇರ್. ಕ್ಯಾನ್ ವಿ ಗೋ ನಾ ಬ್ರೋ? ಹಾಂ, ಒಂದ್ಸತಿ ಹೋಯ್ದು ಅಂಡರಲ್ಲಿ, ಮತ್ತೆ ನೋಡಂತಡಿ. ಪಾರ್ಟ್ ಸೋಲ್ ಇದ್ರೆ ಹಿಂಸೆ, ಪಾರ್ಟ್ ಹೋಗಿ. ಹಾಂ, ಇಲ್ಲಿ ಎಳ್ಕೋಬೋದು ಕಣ, ಇಲ್ಲಿ ಹೋಗ್ಬೋದು. ನಿಂದ ಆಗಲ್ಲ ಅನ್ಸುತ್ತೆ, ನೋಡೋಣ. ಮೇನ್ ದೇವಸ್ಥಾನ ಇದಂತೆ, ಇಲ್ಲಿಗೆ ಹೋಗ್ಬಿಟ್ಟು ಆ ಕಡೆಗೆಲ್ಲ ಹೋಗ್ಬೇಕಂತ. ಅಣ್ಣ ಆಗಲೇ ಹೇಳಲೇ ಇಲ್ಲ.
ಸೊ ಈಗ ಇಲ್ಲಿಗೆ ಹೋಗ್ತಾ ಇದ್ದೀವಿ, ಒಳಗಡೆ ಹೋಗ್ತಿದ್ವಿ. ಬಟ್ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಸೊ ಬೇಡ ವೀಡಿಯೋ ಮಾಡಿ ಬಯಸ್ಕೊಳ್ಳೋದು, ಬನ್ನಿ ಹೋಗೋಣ. ನಿಶಬ್ದವಾಗಿರಿ. ಮೈನ್ ಟೆಂಪಲಿಗೆ ಬಂದಿದ್ದೀವಿ. ನಾನು ಇದಕ್ಕೆ ಬಂದಿರೋದು, ಅಲ್ಲಿ ಯಾವಕ್ಕೂ ಹೋಗಿಲ್ಲ. ಬಂದಿರೋದು ಇದೊಂದಕ್ಕೆ, ರಾಮೇಶ್ವರ. ನಾನು ಅವಾಗ ಬಂದಿರೋದು. ಹಾಂ ಹಾಂ ಮತ್ತು ಮೊನ್ನೆ ಬಂದಿದ್ದೆ, ಇಲ್ಲೇ ಅಲ್ವಾ ನೀನು? ಏನೂ ಇರಲಿಲ್ಲ ನಾನು ಬಂದಾಗ. ಫುಲ್ ಯಾವುದೋ ಮದುವೆಗೆ ಬಂದಿದ್ದೆ, ಅವಾಗ ಇನ್ನೂ ಮರಗಳಿದ್ದು ಚೆನ್ನಾಗಿತ್ತು. 115 ಎಸ್. ಸೊ ಇದು ಮೇನ್ ದೇವಸ್ಥಾನ ಇಲ್ಲಿ. ನಾನು ಅಲ್ಲೆಲ್ಲ ಹೋಗ್ಬಿಟ್ಟು ಯಾಕೋ ಡೌಟ್ ಹೊಡಿತಾ ಇದ್ದಲ್ಲ ಅಂತ ಆಮೇಲೆ ಗೊತ್ತಾಯ್ತು, ಅಣ್ಣ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಬರಬೇಕು ಅಂದ. ನನಗೆ ಈಗ ಗೊತ್ತಾಯಿತು, ಈಗ ಫ್ಲಾಶ್ ಆಯಿತು. ಇದು ಮದುವೆನೇ ಮಾಡ್ತಾಯಿರ್ತಾನೆ ಇಲ್ಲೆಲ್ಲ, ಮದುವೆನೇ ಮಾಡ್ತಾಯಿರ್ತಾನೆ. ಬೇಡ ದುಡ್ಡಿಲ್ಲ ನಮ್ದು, 1 ರೂಪಾಯಿ ದುಡ್ಡಿಲ್ದಂಗೆ ಬಂದಿದ್ದೀವಿ. ಮೀನಿಗೂ ಬೇಡ, ಯಾವುದಕ್ಕೂ ಬೇಡ ಕನಕ, ದುಡ್ಡಿಲ್ಲ ನಮ್ದು. ದುಡ್ಡು ಬಂದಾಗ ಬಂದು ತಾಂತೀವಿ, ಏನಂತೀಯ? ತಾಂತೀಯ ಸುಮ್ಮನೆ. ಒಳಗಡೆ ಬಂದು ಇನ್ನೇನು ಕ್ಲೋಸ್ ಮಾಡ್ತಾರಂತೆ. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಬಂದು, ಯಾಕಂದರೆ ಇಲ್ಲೊಂಥರ ಲೊಕೇಶನ್ ಚೆನ್ನಾಗಿದೆ. ಇಲ್ಲೆಲ್ಲ ಗ್ರಾಸ್ ಇದ್ದಿದ್ದಾರೆ, ಮಸ್ತಾಗಿರೋದು ಶೂಟ್. ಸೊ ಒಳಗಡೆ ಹೋಗಿ ಬರ್ತೀವಿ ಮೊದಲು, ಯಾಕಂದರೆ ಕ್ಲೋಸ್ ಮಾಡ್ತಾರೆ ಈಗ. ಏನು ಬಿಸಿಲು ಊರು ಇವತ್ತಂತೂ. ಒಳಗಡೆ ಬಂದ್ವಿ, ಮುಗೀತು ದರ್ಶನ. ಇಲ್ಲೂ ಶಿವನೇ. ಈ ಕ್ಲೌಡ್ಸ್ ಆಗ ಮೂಮೆಂಟಲ್ಲಿದೆ, ಬಟ್ ಈಗ ರಾಮ ಇರ್ತಾರ. ಈಗ ಕ್ಲೋಸ್ ಇದಂತ ಮಾತಾಡೋ, ಈ ಕ್ಲೋಸಿಂಗ್ ಟೈಮು ಎಲ್ಲ ನೋಡಿ ಎಷ್ಟು ಶಿವ ಮತ್ತು ಬಸವಣ್ಣ, ಎಲ್ಲ ಪ್ರತಿಯೊಂದರಲ್ಲೂ ಅದೇ ಇದೆ. ಶಿವಲಿಂಗ ಬಸವಣ್ಣನೇ. ಒಂದು 5 ನಿಮಿಷ ಕೂತ್ಕೊಂಡು ಹೋಗಿ 2:30 ಕ್ಲೋಸ್ ಮಾಡ್ತಾರಂತೆ. ಸೊ ಒಳ್ಳೆ ವೆದರ್ ಇದ್ದಿದ್ರೆ ದೇವರನ್ನ ಒಂದು ವೀಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಬಿಡುವೆ. ಬಟ್ ಈ ವೆದರಲ್ಲಿ ಚೆನ್ನಾಗಿ ಬರೋ ನೋಡ್ತೀನಿ, ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಮುಗಿಸ್ಕೊಂಡು ಎಲ್ಲ ಒಂದು ಕಡೆ ಪೀಸಾಗಿ ಮರಗಳ ಜೊತೆ ಕೂತ್ಕೋಬೇಕು. ರುದ್ರಾಕ್ಷಿಣಿ ಅಮ್ಮನವ್ರಿಗೆ ಇಲ್ಲಿ. ಬಟ್ ದೇವರೆಲ್ಲ ತೋರ್ಸಕ್ಕೆ ಹೋಗಲ್ಲ, ಹಂಗೆ ನೋಡ್ಕೊಂಬರ್ತೀನಿ. ಹೆಲ್ಮೆಟ್ ಇಟ್ಕೊಳ್ಳೋಕ್ಕಾಗಲ್ವಾ? ಗುಡುಗ್ತಾ ಇದೆ, ಹೋಗೋತ್ತಿಗೆ ಮಳೆ ಬರುತ್ತೆ ಅಂತ ಸಿಗಾಕತ್ತಿ ಅನ್ಸ್ಮೇಲೆ ಕಾಲು ಸುಟ್ಟೋಗ್ತಿದ್ರೆ. ಬಟ್ ಇನ್ನೊಂದು ಏನಂದರೆ ಬಿಸಿಲಲ್ಲಿ ಹೆಲ್ಮೆಟ್ ಹಾಕಕ್ಕಾಗಲ್ಲ. ಹೆಲ್ಮೆಟ್ ಹಾಕಿದರೆ ತಲೆನೋವು ಬರ್ತಿಲ್ಲ ಅಂದರೆ ಒಂಥರ ಕಂಫರ್ಟ್ ಆಗೋಲ್ಲ. ಕತೆ ಎಲ್ಲ ಕಣ, ನೀನು ಹೆಲ್ಮೆಟ್ ಹಾಕಲ್ವಲ್ಲ, ನಿನಗೆ ಗೊತ್ತಾಗ್ತದೆ. ಸುಟ್ಟೋಗ್ತಾ ಇದ್ದಾವೆ ಕಾಲಂಗೆ. ಹೆಲ್ಮೆಟ್ ಹಾಕಿದರೆ ಮಾತ್ರ ಹೆವಿ ತಲೆ ಒಂಥರ ಸಿಡ್ದಂಗೆ ಆಗ್ಬಿಡುತ್ತೆ ಈ ಬಿಸಿಲಲ್ಲಿ. ಮಿನಿಮಮ್ 30 ಇದೆ ಇವತ್ತು. ಬಟ್ ಕ್ಲೌಡ್ಸು ಈರಿಗೆಲ್ಲ ದೇವಸ್ಥಾನದಲ್ಲಿ ಕೂಗಾಡಂಗೆ ಮಾಡ್ತಾನೆ ಇವನ್ನೆಲ್ಲ. ಪುಂಗಿದಾಸಿ ಜನ ಎಲ್ಲ ವ್ಯಾಪಾರ ಎಲ್ಲ ನಮ್ಮ ತಾವಂತಾಳಿ ಅಂತಾರೆ. ಬಟ್ ದುಡ್ಡೇ ಇಲ್ವಲ್ಲ ನಾವು ದುಡ್ಡಿದ್ದಲ್ಲೇ ದುಡ್ಡು ಕುಡಿಸ್ಕೊಂಡು ಪೆಟ್ರೋಲ್ ಹಾಕಿ ಬಂದಿರ್ತೀವಿ. ಬಟ್ ಏನು ಮಾಡ್ತೀರ, ಹಂಗೂ ಬೆಳೆಯೋಣ ಮಟ್ಟಿಗೆ. ಆವಾಗ ನಾವು ಕೊಡೋಣ ಏನಂತ ಎಲ್ಲ ಫ್ಯಾಮಿಲಿ ಬಂದು ಊಟ ಮಾಡ್ತಾಯಿದ್ದಾರೆ. ಇದೇನು ಗುರು ಇವೆಲ್ಲ ಇವರು ಹಳ್ಳಿ ಕಡೆ ಮಾಡಿಸಿಟ್ಕೊಂಡಿರ್ತಾರಲ್ಲ, ಕಲ್ಲು ಅಂತ ಅವೆಲ್ಲ ತಂದ್ಬಿಟ್ಟವ್ರಿ. ಕಾಲು ಎಬಿ ಸುಡ್ತೈತಿ. ಫಿಶ್ ನೋಡ ಮರಿ ಹೆಂಗಿದಾವೆ, ಇವ್ನು ತಗೊಬಿಟ್ಟು ಇವ್ನು ಹಾಕ್ನಾರೆ ನಮಗೆ ಕೊಟ್ಟವನು ಹಾಕು ಅಂತ. ಸೊ ಈಗ ಹಾಕ್ತೀವಿ. ಹಾಕ್ಬಿಟ್ಟು ಕೂತ್ಕೊಂಡು ತಲೆ ಕೀಳಿರೋ ಮರಿ, ಕಾಲಿಗೆ ನೀರು ಬಿಟ್ರು. ಇಲ್ಲೇ ಹೆಲ್ಮೆಟ್ ಎಲ್ಬೇಕಲ್ಲಿ ಇಡ್ತವನೇ ಕೊಟ್ಟಿರೋ ಹೊತ್ತಿಗೆ ಏನಾದ್ರು ದೇವಿಯರೇ ಮಗ 50,000 ಕೊಡ್ಬೇಕು ನೀನೆ. ಚೆನ್ನಾಗಿದೆ, ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಏನಂತಾರೆ. ಎಂಥ ವೆದರ್ ಗುರು. ಇನ್ನೊಂದು 10 ನಿಮಿಷ ಅಲ್ಲ, ಇದೇ 1 ಗಂಟೆ ಹಿಂದೆ ಬಂದಿರೋ ವೆದರ್ ಮಸ್ತಾಗಿರೋದು. ಫಿಶ್ ಕಾಣ್ತಾ ಇದ್ದಾವ. ಎಸ್, ಈಗ ಅವ್ರ ತಾ ಕುತ್ಕೊಂಡೋಗಿ ನಾನು ಹಾಕ್ತೀನಿ. ಹಾಕ್ಬಿಟ್ಟು ತೆಗಿತೀನಿ ಯಾವ ಥರ ಕಾಣುತ್ತೆ ಫಿಶ್ ಅಂತ. ಸಿನಿಮ್ಯಾಟಿಕ್ ಇದ್ದಾನೆ ಇದರಲ್ಲಿ, ಸಬಾಯ್ ಸಿನಿಮ್ಯಾಟಿಕಲ್ಲಿ ತೆಗಿತೀನಿ. ನಾನು ಶೂಟ್ ಮಾಡ್ತೀನಿ ನೋಡಿ, ಬರೀ ಇಲ್ಲ ಹಾಕ್ತೀನಿ, ನೋಡೋಣ ಹೆಂಗೆ ಬರ್ತವೆ ಅಂತ. ದೇರ್ ಇಸ್ ನೋ ಯಾರ ಈಗ ಸುಮ್ಕಿರ ಮರಿಯಾ. ನೈಸ್. ನಾನು ಯಾವಾಗ ಕ್ಯಾಮ್ರಾ ಆನ್ ಮಾಡ್ತೀನಿ ಆಗಲೇ ಮಾಡ್ತಾನೆ ಗುರು. ಎಲ್ಲದರಲ್ಲೂ ಡಿಸ್ಟರ್ಬೆನ್ಸ್, ಯಾವಾಗಲೂ ಡಿಸ್ಟರ್ಬೆನ್ಸ್. ಅನ್ಎಕ್ಸ್ಪೆಕ್ಟೆಡ್ ಕಣ. ವಿ ನೀಡ್ ಟು ರೈನ್ ಲಾಟ್. ಹೌದಾ? ಯಾ. ಫಿಶ್ಗೆ ಇದಾಗ್ತಾವಲ್ಲ ಅನ್ನ, ಹೆಲ್ಮೆಟ್ ಹಾಕೊಳ್ಳೋದಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ವೆದರ್ ವಾಸ್ ಬ್ಯೂಟಿಫುಲ್ ರೈಟ್ ನಾವು. ಈಗ ಕ್ಲೌಡ್ಸ್ ಇರಲಿ ತುಂಬ ಹೊತ್ತು, ಬ್ಲ್ಯಾಕ್ಔಟ್ ಕಾರ್ ಮೋಡಗಳು. ಇದೇನು ಗುರು ಹಿಂಗೆ ಹೆಸರು ಅನ್ನ ಯಪ್ಪ.
ಗುರು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಹೆಂಗೆ ಗೊತ್ತಾ, ಬಂದ ಕ್ಲೌಡ್ಸ್ ಇರುತ್ತೆ ಅಂತ. ಬೆಳಗ್ಗೆ ಕ್ಲೌಡ್ಸ್ ಇತ್ತು, ಒಯ್ದು ಮತ್ತೆ ಕ್ಲೌಡ್ಸ್ ಆಗಿದೆ. ಸೊ ಈಗ ವೈದರ್ ಹಾಕಿರೋಂತೂ ಇನ್ನೂ ಮಸ್ತಾಗಿ ಕಾಣ್ತಾ ಇದೆ. ಸೊ ವಾಟ್ ವಿ ಡೂ ರೈಟ್ ನಾವು, ಐ ಡೋಂಟ್ ನೋ. ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಕರ್ಕೋಗ್ತಾ ಇದ್ದಾನೆ. ಸೊ ಯಾವನಿಗೆ ಗೊತ್ತು ಇಷ್ಟು ಬೇಗ ಹಿಂಗೆ ಒಳ್ಳೆ ಜಸ್ಟು ಕೂಲಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಕೂಲ್ಕಿನ್ನ ಮಳೆ ಬರೋಕ್ಕೆ ಆಗಿದೆ. ಸೊ ನೋಡೋಣ ಬನ್ನಿ. ಸೊ 2 ಕಿಲೋಮೀಟ್ರ್ ಅಂತ ಹ್ಯಾಂಗಿಂಗ್ ಬ್ರಿಡ್ಜ್ ಬಂದು ಆಲ್ರೆಡಿ 4 ಕಿಲೋಮೀಟ್ರ್ ಒಳಗಡೆ ಬಂದ್ವಿ. ಇನ್ನು ಯಾವುದು ಸಿಕ್ಕಿಲ್ಲ. ಸೊ ತಣ್ಣಗೆ ಆಗ್ತಾಯಿದೆ ಗುರು, ಕೂಲಾಗಿ ಗಾಳಿ ಬೀಸ್ತಾ ಇರೋದಕ್ಕೂ ಅದಕ್ಕೂ. ಮತ್ತು ಅದರಲ್ಲೇ ನನ್ನ ಬ್ಲಾಕ್ ವೈಸರಲ್ವಾ, ಸೊ ನನಗೆ ಇನ್ನೂ ಬ್ಲಾಕ್ ಆಗಿ ಕಾಣ್ತಾ ಇದೆ. ಒಳ್ಳೆ ಸೂಪರಾಗಿ ಕ್ಲೌಡ್ಸ್. ಯಾವತ್ತೂ ಅಷ್ಟೇ ನಾನು ಎಂಜಾಯ್ ಮಾಡೋದು ಮಾನ್ಸೂನ್ ಆರ್ ರೈನ್ ಸೀಸನ್ ಯಾವಾಗಲೂ ಎಂಜಾಯ್ ಮಾಡ್ತೀನಿ. ಈ ಬಿಸಿಲೆಲ್ಲ ಆಗಿ ಬರೋದೇ ಇಲ್ಲ. ಯಾವ್ದಾದ್ರು ಚಳಿ ಜಾಗ ಕರ್ಕೋಗ್ಬಿಟ್ರು, ಚಳಿಯ ವಿ ಕ್ಯಾನ್ ತಡ್ಕೊಬೋದು, ವಿ ಕ್ಯಾಂಟ್ ಅದರ್. ಬಟ್ ಇವೆಲ್ಲ ಇದಾವಲ್ಲ, ಬಿಸಿಲು ಯಪ್ಪ ಆಗಲ್ಲ. ಚಳಿ ಮಳೆ ಎಲ್ಲದನ್ನೂ ತಡ್ಕೋಬೋದು. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ. ಆಲ್ರೆಡಿ ಆ ಕಡೆ ಮಳೆ ಬರ್ತಾಯಿದೆ, ಅಬ್ಸರ್ವ್ ಮಾಡ್ಬೋದು. ಎಲ್ಲೇ ಕ್ಲೌಡ್ಸಿಂದು ಹಿಂಗೆ ಇಳೆ ಬಿದ್ದಂಗೆ ಆಗಿರುತ್ತೆ, ಆ ಸೈಡ್ ಮಳೆ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಸ್. ಅವ್ನು ಎಲ್ಗುರು ಇನ್ನೂ ಎಷ್ಟು ಕಿಲೋಮೀಟ್ರ್ ಕರ್ಕೊಯ್ತವನು, ಕೊಡಗಿಗೆ ಕರ್ಕೊಯ್ತಾನ ಅಂತ ಹೊತ್ತಾಗಿ. ಗುರು 2 ಕಿಲೋಮೀಟ್ರ್ ಅಂತ ಕರ್ಕೊಬಂದು ನಿಂಗೆ ಏನಾರು ಬನ್ನಿ ಅದ್ರ ಮೇಲೆ ಹೋಗೋಣಂತೆ. ಇದೇ ನಿಮ್ಮ ಅತ್ತೆವರು. ತಿರ್ಗ್ಸೋಕ್ಕಾಗಲ್ಲ ಬಿಡು, ದಿಸ್ ಈಸ್ ಅಮೇಝಿಂಗ್. ಯಾಕಂದರೆ ಬೈಕೆಲ್ಲ ಹೋಗ್ತಾ ಕಟ್ಟಿಲ್ವಾ ಅಲ್ಲಿ. ಡ್ಯಾಮ್ ಹೆಚ್ಕೊಂಡು ಹೋಗಿಗೆ ಇರೋನೊಬ್ಬ ಮಗ ನೀನು. ಪುತ್ತೂರು ಯಾರ್ಯಾರು ಏನೇನು ಕೊಟ್ಟವ್ರೆ ಅಂತ ಹಾಕಿದ್ದಾರೆ. ಹ್ಯಾಂಗಿಂಗ್ ಬ್ರಿಡ್ಜ್ ಅಂದ್ರೆ ಏನು ಅಲ್ಲಾಡ್ತಾನೆ ಇಲ್ಲ. ಇದೇ ಅದರಲ್ಲಿ ಹಂಗೇರಿಲ್ಲ, ಆಸ್ಟ್ರಿಯಾದಲ್ಲಿ ಇದೆ ಕಣವರೇ ಒಂದು ಬ್ಯಾಡ್ಜ್ ಸಖತ್ತಾಯಿದೆ. ಆಸ್ಟ್ರಿಯಾದಲ್ಲಿ ಅದೊಂದು ಇದೆ, ನೋಡ್ತಾ ಇದ್ದೆ ಮೊನ್ನೆ ವ್ಲಾಗ್ಸು. ಅಂದರೆ ನೋಡ್ತಾ ಇರ್ತೀನಿ ನಾನು ಎಲ್ಲರದು. ಈಗ ಕನ್ನಡಿಗರೇ ಔಟ್ಸೈಡ್ ಇರ್ತಾರಲ್ಲ ಅವ್ರದ್ದು. ಹೀಗೆ ಬಿದುವರೆ ಮೇಲೆ ಇರೋದು ಒಂದು ಏನು ಗ್ರೀನ್ ಆಗಿದೆ ಅಲ್ವಾ, ಏನೋ ಒಂಥರ ಎಲ್ಲ ಕಟ್ಲೆಕಾಯ್ಬಿಟ್ಟವ್ರೆ. ಪೀಪಲ್ಸ್ ಝೀರೋ ನಾಲೆಡ್ಜ್ ಆ ಥರ. ಅಷ್ಟೊಂದು ಇದಿಲ್ಲ, ಬಿದ್ದೋಗಂಗೈತೆ ಎಲ್ಲ ಗಿರ್ಲಿಡ್ದು. ಯಾವತ್ತು ಬಿದ್ದೋಗೋದು ಗೊತ್ತಿಲ್ಲ. ದಟ್ ಈಸ್ ಅಮೇಝಿಂಗ್ ಡ್ಯೂಡ್. ನೋಡಿ, ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜಿಂದು ವಿಡಿಯೋ ಇದೆ, ಕಳ್ಸೋ ಸೀರೀಸಲ್ಲ ಇದೆ, ಅದರಲ್ಲಿ ಹೋಗಿ ನೋಡಿ. ತಮ್ಮನೇಲಕ್ಕೆ ಹಾಕಿದ್ದೀನಿ. ವೆದರ್ ಚೆನ್ನಾಗಿರೋತ್ತಿಗೆ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾರೆ ಪ್ರಜ್ವಲ್ ದೇಶಪಾಂಡೆ ಅವರಿಗೆ ಒಂದು ಥಮ್ಸ್ ಅಪ್. ಸೊ ಬ್ರಿಡ್ಜಿಗೆ ಅಳ್ಳಾಡ್ತಾ ಇದೆ. ಬ್ರಿಡ್ಜೇ ಫ್ಲೇವರಾ ಅಲ್ಲ, ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜ್ ರೋಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಅಲ್ಲ ಹುಡ್ಲು ಮೀನು ಹಿಡಿತಾವೋ ಏನು ಮಾಡ್ತಾವೋ ಗೊತ್ತಿಲ್ಲ. ಸೊ ಅಮೇಝಿಂಗ್ ಅಷ್ಟೇ, ಏನು ಅಷ್ಟೊಂದಿಲ್ಲ. ಒಂದು ಸ್ವಲ್ಪ ಬಂದಿರಲ್ಲ ಅಂತ ನೋಡ್ಕೊಂಡು ಹೋದ್ವಿ. ಸೊ ಏನೋ ಹೇಳು, ಅಲ್ಲಿ ಏನೂ ಇಲ್ಲ, ಪಾಸ್ ಮಾಡು. ನೋಡಿ ಅದೋ ಗೊತ್ತಿದೆ. ಸುಮ್ಮನೆ ಕಾಮಿಡಿ ಮಾತಾಡ್ತಾ ಇರೋದು, ಏನೇನು ಅನ್ಕೋಬೇಡಿ. ಕಾಮಿಡಿ ಮಾಡಲ್ಲ, ಸುಮ್ಮನೆ ಸಿಟ್ಟಾಗಿ ಮಾತಾಡ್ತಾನೆ ಅಂತಾರಲ್ಲ. ಸೊ ಏನು ಫಿಶ್ ವೈಟ್ ಇದ್ದಾವೆ ಅಂದರೆ ಇಲ್ಲಿ ಎಲ್ಲ ಪೌಡ್ರ್ ಹಾಕಿದ್ದಾರೆ ಫೇರನಲ್ಲಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CM ಟಾಕೀಸ್. ಇನ್ನೇನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇಷ್ಟ ಇದೆ ಲಾಸ್ಟ್ ಡೆಸ್ಟಿನೇಷನ್. ಮಳೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಮಳೆ ಬರ್ತಾಯಿದೆ. ಈಗ ನಿಂತಿತ್ತು, ಈಗ ಜೋರಾಯಿತು. ಸೊ ಅಣ್ಣ ತಿರ್ಸ್ಕೊಂಡು ಹೋಗೇ ಬಿಟ್ಟಿದ್ದಾನಲ್ಲ ಇಷ್ಟು ಬೇಗ. ಜೋರಾಯ್ತು ಈಗಿನ್ನು. ಗುಡುಗು ನೋಡಿ, ಗುಡುಗು ಸಿಡ್ಲೊಂದು ಬಡಿಬೇಕಷ್ಟೇ. ತುಂಬ ದಿವಸದಿಂದ ಮಳೆ ಬೇಕು, ಮಳೇಲಿ ನೆನಿಬೇಕು ಅಂತಿದ್ವಿ. ಸೊ ಹಾಸನೆಲ್ಲ ಬರುತ್ತೆ, ಬಟ್ ನೆನಿಬೇಕಂದ್ರೆ ಸುಮ್ಮನೆ ಯಾಕೆ ನೆನಿತಾರೆ ನೋಡಿ. ಹಿಂಗೆ ಬಂದಾಗ ಏನಾದ್ರೆ ಒಂದು ಸ್ವಲ್ಪ ಓಕೆ ಅಷ್ಟೇ. ಸೊ ಯಾವುದನ್ನು